ಸಾಮಾನ್ಯವಾಗಿ ಪೊಲೀಸರು ಎಂದ್ರೆ ಸಾರ್ವಜನಿಕರಿಗೆ ಗೌರವ, ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಧೈರ್ಯ ಇರುತ್ತೆ. ಆದ್ರೆ ಇಲ್ಲೊಬ್ಬ ಪೊಲೀಸಪ್ಪ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲೇ ಹಣದ ಬ್ಯಾಗ್ ಅನ್ನ ಕದ್ದಿದ್ದ. ಆದ್ರೂ ಅವನ ವಿರುದ್ಧ ಯಾವುದೇ ಕ್ರಮವನ್ನ ಪೊಲೀಸರು ತೆಗೆದುಕೊಂಡಿರಲಿಲ್ಲ. ಗ್ಯಾರಂಟಿ ನ್ಯೂಸ್ ಸತತ ವರದಿಯ ನಂತರ ಎಚ್ಚೆತ್ತ ಪೊಲೀಸರು ಕೊನೆಗೂ ಆರೋಪಿಯ ವಿರುದ್ಧ ಎಫ್ಐಆರ್ ಫೈಲ್ ಮಾಡಿದ್ದಾರೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಇದು ಬೇಲಿಯೇ ಎದ್ದು ಹೊಲ ಮೈದ ಕತೆ. 15 ಲಕ್ಷ ಬ್ಯಾಗ್ ಎಗರಿಸಿದ ಹೆಡ್ ಕಾನ್ಸ್ಟೇಬಲ್. ಕಮಿಷನರ್ ಆಫ್ ಪೊಲೀಸ್ ಆವರಣದಲ್ಲೇ ಕಳ್ಳತನ, ಪೊಲೀಸರ ಜಾಣ ಮೌನ. ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್, ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಎಫ್ಐಆರ್. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆವರಣದ ಕಚೇರಿಯಲ್ಲಿರುವ ಸೈಬರ್ ಕ್ರೈಮ್ ಠಾಣಾ ಪೊಲೀಸರು ಒಬ್ಬ ಆರೋಪಿಯನ್ನ ಕರೆತಂದಿರ್ತಾರೆ. ಅದೇ ರೀತಿ ಆತನ ಕಾರನ್ನು ಸಹ ಅಲ್ಲಿ ಸೀಸ್ ಮಾಡಿ ನಿಲ್ಲಿಸಿರ್ತಾರೆ. ಆದರೆ ಅಲ್ಲಿ ಇದ್ದ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಅವರ ಕಾರಲ್ಲಿದ್ದ ಸುಮಾರು 15 ಲಕ್ಷದ ಬ್ಯಾಗ್ ಅನ್ನ ಎಗರಿಸಿರ್ತಾರೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಅವರಲ್ಲಿ ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿನ ಇನ್ಸ್ಪೆಕ್ಟರ್ ಲೆವೆಲ್ನ ಅಧಿಕಾರಿಗಳು ನೀರಸ ಉತ್ತರವನ್ನ ನೀಡಿದ್ರು. ಈ ಫೋಟೋದಲ್ಲಿ ಇದಾನಲ್ಲ ಇವನೇ ಕಣ್ರಿ, ಸಿಸಿಪಿಎಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಇಗೋಡಿಯಾಲ್. ಕೇಸ್ ಒಂದರಲ್ಲಿ ಬೇಕಾಗಿದ್ದ ಆರೋಪಿ ಕುಶಲ್ ನಾರಾಯಣ್ ಸೋನಿ ಎನ್ನುವ ವ್ಯಕ್ತಿಯನ್ನ ನವೆಂಬರ್ 13ರಂದು ಕಮಿಷನರ್ ಆಫ್ ಪೊಲೀಸ್ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಠಾಣೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಆ ಪೊಲೀಸರಲ್ಲಿ ಜಬೀವುಲ್ಲಾನೂ ಇದ್ದ. ನಂತರ ಆರೋಪಿಯ ಕಾರನ್ನ ಕಮಿಷನರ್ ಆಫ್ ಪೊಲೀಸ್ ಕಚೇರಿಯ ಆವರಣದಲ್ಲಿ ನಿಲ್ಲಿಸಿದ್ರು. ಕಾರಿನಲ್ಲಿದ್ದ 11 ಲಕ್ಷ ಹಣ, 1 ಐಫೋನ್, ಚಿನ್ನದ ಉಂಗುರ, ಒಮೆಗಾ ವಾಚ್ ಇದ್ದ ಸುಮಾರು 15 ಲಕ್ಷದ ಬ್ಯಾಗ್ ಅನ್ನ ಕಾನ್ಸ್ಟೇಬಲ್ ಜಬೀವುಲ್ಲಾ ಕದ್ದು ತನ್ನ ಮನೆಗೆ ಒಯ್ದಿದ್ದ. ನಂತರ ಯಾವಾಗ ಆರೋಪಿ ನಿರೀಕ್ಷಣಾ ಜಾಮೀನಿನ ಮೇಲೆ ಈಚೆ ಬಂದು ತಮ್ಮ ಕಾರಿನಲ್ಲಿದ್ದ ಬ್ಯಾಗ್ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡ್ತಾರೆ, ಆಗ ನಿಜವಾಗಿಯೂ ಪೊಲೀಸ್ನವರೇ ಶಾಕ್ ಆಗ್ತಾರೆ. ಯಾಕಂದ್ರೆ ಸಾಕಷ್ಟು ಕೇಸ್ಗಳಲ್ಲಿ ಕೆಲಸ ಮಾಡಿರುವ, ಅದೇ ರೀತಿ ಸಾಕಷ್ಟು ಅನುಭವವಿರುವ ಹೆಡ್ ಕಾನ್ಸ್ಟೇಬಲ್ ಆದ ಜಬೀವುಲ್ಲಾ ಅವರ ಒಂದು ಕಾರಿನಲ್ಲಿದ್ದ ಬ್ಯಾಗ್ ಅನ್ನ ಕದ್ದು ತಮ್ಮ ಮನೆಗೆ ಕೊಂಡೊಯ್ದಿರ್ತಾರೆ. ಹೀಗಾಗಿ ರಕ್ಷಣೆ ಮಾಡಬೇಕಿದ್ದ ಪೊಲೀಸರೇ ಇಲ್ಲಿ ಭಕ್ಷಕರಾಗಿದ್ದಾರೆ. ನಂತರ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಳಿ ವಿಚಾರಣೆಯನ್ನ ಮಾಡಿದಾಗ ನಿಜವಾಗಿಯೂ ನೀರಸ ಉತ್ತರವನ್ನ ಕೊಡ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂತ ಅಂದ್ರೆ ಜಬೀವುಲ್ಲಾ ಎನ್ನುವ ಅಧಿಕಾರಿ ಅಥವಾ ಪೇದೆ ಇಲ್ಲಿ ಕೆಲಸನೇ ಮಾಡ್ತಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಉತ್ತರವನ್ನ ನೀಡಿದ್ರು. ನಿಜವಾಗಿಯೂ ನಮಗೋದು ಶಾಕ್ ಆಗಿತ್ತು. ಜಾಮೀನಿನ ಮೇಲೆ ಹೊರಬಂದ ಆರೋಪಿ ಕುಶಲ್ ತನ್ನ ಬ್ಯಾಗ್ನ ಬಗ್ಗೆ ಪೊಲೀಸರ ಬಳಿ ವಿಚಾರಿಸಿದ್ದಾನೆ. ಆಗ ಪೊಲೀಸರು ಇದ್ಯಾವುದಪ್ಪ ಹೊಸ ಕೇಸು, ಆರೋಪಿಯೇ ದೂರು ನೀಡ್ತಾ ಇದ್ದಾನಲ್ಲ ಎಂದು ಸಿಸಿಟಿವಿ ಫುಟೇಜ್ ಚೆಕ್ ಮಾಡ್ತಾರೆ. ಆಗ ಕಳ್ಳ ಪೊಲೀಸ್ ಜಬೀವುಲ್ಲಾ ಮಾಡಿದ ಕೃತ್ಯ ಬೆಳಕಿಗೆ ಬರುತ್ತೆ. ನಂತರ ಮತ್ತೆ ಅದೇ ಕೇಸ್ನ ಬಗ್ಗೆ ಠಾಣೆಯಲ್ಲಿ ವಿಚಾರಿಸಿದಾಗ ಪೊಲೀಸರು ಜಬೀವುಲ್ಲಾ ಮಾಡಿದ ಕಳ್ಳ ಕೆಲಸದ ಬಗ್ಗೆ ಮಾಹಿತಿ ನೀಡಿದ್ರು. ತಡವಾಗಿ ಎಚ್ಚೆತ್ತ ಪೊಲೀಸ್ ಅಧಿಕಾರಿಗಳು ಡಿಸೆಂಬರ್ 5ರಂದು ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಮೂಲಕ ದೂರನ್ನ ದಾಖಲಿಸುತ್ತಾರೆ. ಒಟ್ಟಾರೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಕೇಸನ್ನ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರಾ ಎಂಬ ಅನುಮಾನವೂ ಮೂಡುತ್ತೆ. ಹಣ ಕದ್ದ ಪ್ರಕರಣದಲ್ಲಿ ಜಬೀವುಲ್ಲಾ ಒಬ್ಬನೇ ಇದ್ದಾನಾ ಅಥವಾ ಬೇರೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎಂಬುದು ತನಿಖೆಯ ನಂತರವೇ ಹೊರಬರಬೇಕಿದೆ. ಗ್ಯಾರಂಟಿ ನ್ಯೂಸ್ ಸಾಕಷ್ಟು ಬಾರಿ ಅದೇ ಒಂದು ಕೇಸ್ನ ನಿಮಿತ್ತ ಪೊಲೀಸ್ ಕಚೇರಿಗೆ ಭೇಟಿ ನೀಡಿ ಪ್ರಶ್ನೆಯನ್ನ ಮಾಡಿತ್ತು. ನಂತರ ಎಚ್ಚೆತ್ತ ಪೊಲೀಸರು ಡಿಸೆಂಬರ್ 6ನೇ ತಾರೀಕು ಅಥವಾ 5ನೇ ತಾರೀಕು ಖುದ್ದು ವಿಧಾನಸೌಧ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನ ದಾಖಲೆ ಮಾಡಿದ್ದಾರೆ. ಹೀಗಾಗಿ ಜಬೀವುಲ್ಲಾ ಏನಿದ್ದಾನೆ ಹೆಡ್ ಕಾನ್ಸ್ಟೇಬಲ್, ಆತನ ವಿರುದ್ಧ ಒಂದು ದೂರು ದಾಖಲಾಗಿ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಹೀಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ಮುಚ್ಚಾಕಲು ಪ್ರಯತ್ನ ಪಟ್ಟಿದ್ರ ಅಥವಾ ಎಲ್ಲ ಪೊಲೀಸರು ಸೇರಿದ್ರ ಈ ಒಂದು ಪ್ರಕರಣದಲ್ಲಿ ಹಣವನ್ನ ತೆಗೆದುಕೊಳ್ಳಲು ಅನ್ನುವ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಹೀಗಾಗಿ ಪೊಲೀಸರು ರಕ್ಷಕರಾಗಬೇಕೇ ವಿನಃ ಈ ರೀತಿ ಭಕ್ಷಕರಾಗಬಾರದು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.